ಮಹಿಳೆ ಕಿಡ್ನಾಪ್ ಕೇಸಲ್ಲಿ ಅರೆಸ್ಟ್ ಆಗಿರುವಂತ ಎಚ್.ಡಿ. ರೇವಣ್ಣ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಇದೆ. ಯಾಕೆಂದ್ರೆ ಈಗ ಸಹಾಯವಾಣಿ ಓಪನ್ ಆಗಿ ಬಿಟ್ಟಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಸಂತ್ರಸ್ತೆ ಮಹಿಳೆಯರು ಅಥವಾ ಸಂತ್ರಸ್ತೆಯರು ಈಗ ಮುಂದೆ ಬರುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಮೈಸೂರು ಜಿಲ್ಲೆ ಹುಣಸೂರಿನ ಮಹಿಳೆಯನ್ನ ಕಿಡ್ನಾಪ್ ಮಾಡಿರುವಂತ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ತೀವ್ರ ಸಂಕಷ್ಟ ಎದುರಾಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ರೇವಣ್ಣ ಅವರನ್ನು ಬಂಧಿಸಿದ್ದ ಎಸ್ಐಟಿ ಅಧಿಕಾರಿಗಳು ಇವತ್ತು 17ನೇ ಎಸಿಎಂಎಂ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದರು. ಎಚ್.ಡಿ. ರೇವಣ್ಣ ಅವರ ಆರೋಗ್ಯ ತಪಾಸಣೆ ಮಾಡಿ ವರದಿ ಹಾಗೂ ಪ್ರಕರಣದ ವಿಚಾರಣೆಯ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಧೀಶ ರವೀಂದ್ರ ಕುಮಾರ್ ಬಿ ಕಟ್ಟಿಮನಿ ಅವರಿಗೆ ನೀಡಿದ್ರು. ವಿಚಾರಣೆ ಆಯಿತು. ರೇವಣ್ಣ ಅವರನ್ನು 5 ದಿನಗಳ ಕಾಲ ಕಸ್ಟಡಿಗೆ ನೀಡುವಂತೆ ಎಸ್ಐಟಿ ಅಧಿಕಾರಿಗಳು ಜಡ್ಜ್ಗೆ ಮನವಿಯನ್ನು ಮಾಡಿದರು. ಈಗ 4 ದಿನಗಳ ಕಾಲ ಕಸ್ಟಡಿಯಲ್ಲಿ ಇರ್ತಾರೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಪರ ವಕೀಲರು ಎಸ್ಐಟಿ ಕಸ್ಟಡಿಗೆ ನೀಡುವಂತೆ ವಿರೋಧಿಸಿ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಕಸ್ಟಡಿಗೆ ನೀಡದಂತೆ ವಾದಿಸಿದರು. ವಾದ ಆಲಿಸಿರುವಂಥ ನ್ಯಾಯಾಧೀಶರು ಅಂತಿಮವಾಗಿ ರೇವಣ್ಣ ಅವರನ್ನು 4 ದಿನಗಳ ಕಾಲ ಅಂದರೆ ಮೇ 8ರವರೆಗೆ ಎಸ್ಐಟಿ ಕಸ್ಟಡಿಗೆ ನೀಡಿ ಮಹತ್ವದ ಆದೇಶವನ್ನು ಕೊಟ್ಟಿದ್ದಾರೆ. ಈಗ ನ್ಯಾಯಮೂರ್ತಿ ರವೀಂದ್ರ ಕುಮಾರ್ ಕಟ್ಟಿಮನಿಯವರ ಹೆಚ್ಚಿನ ವಿಚಾರಣೆಗಾಗಿ ರೇವಣ್ಣ ಅವರನ್ನು 4 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗುತ್ತೆ. ಅಂದರೆ ಈಗಾಗಲೇ ಕೊಟ್ಟಿದ್ದಾರೆ. 4 ದಿನಗಳ ಕಾಲ ಇವರಿಗೆ ವಿಚಾರಣೆ ಮಾಡಲಾಗತ್ತೆ. ಈಗ ಏನಪ್ಪ ಅಂತಂದರೆ ರೇವಣ್ಣ ಅವರಿಗೆ ಇರುವಂಥ ಮುಂದೆ ಆಯ್ಕೆಗಳೇನು? ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಕಸ್ಟಡಿಗೆ ನೀಡಲಾಗಿದೆ, 4 ದಿನ ಕಸ್ಟಡಿಯಲ್ಲಿ ಇರ್ತಾರೆ, 4 ದಿನಗಳ ಕಾಲ ಕಸ್ಟಡಿಯಲ್ಲಿ ಇರ್ತಾರೆ. ಮುಂದೆ ಆಯ್ಕೆ ಏನಿರುತ್ತೆ? ಮೇ 6ಕ್ಕೆ ರೆಗ್ಯುಲರ್ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸುವಂಥ ಅವಕಾಶ ಇರುತ್ತೆ. ಬೇಲ್ ಅರ್ಜಿ ಸಲ್ಲಿಕೆಗೆ ಎಚ್.ಡಿ. ರೇವಣ್ಣ ಪರ ವಕೀಲರು ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಕಿಡ್ನಾಪ್ ಆಗಿರುವಂಥ ಸಂತ್ರಸ್ತೆಯ ಹೇಳಿಕೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ಹೇಳಿಕೆಯ ಮೇಲೆ ಇವರ ಭವಿಷ್ಯ ನಿರ್ಧಾರ ಆಗುತ್ತೆ. ಈ ರೀತಿಯ ಆಯ್ಕೆಗಳು ಇರುತ್ತವೆ. ನೋಡಬೇಕು ನಾಳೆ ಏನೆಲ್ಲ ಡೆವಲಪ್ಮೆಂಟ್ ಆಗತ್ತೆ ಅಂಥೇಳಿ. ಬಹಳ ಮುಖ್ಯವಾಗಿ ಈ ಪ್ರಕರಣ ಗಂಭೀರ ಪ್ರಕರಣ ಇದೆ. ಯಾಕೆಂದರೆ ಈ ರೀತಿಯಾಗಿ ಕಿಡ್ನಾಪ್ ಮಾಡಲಾಗಿದೆ ಅಂಥೇಳಿ ಸಂತ್ರಸ್ತೆಯ ಮಗ ಕೊಟ್ಟಿರುವಂಥ ದೂರು ಇದು. ಈಗ ಸಂತ್ರಸ್ತೆಯ ಹೇಳಿಕೆ ಭಾಳ ಇಂಪಾರ್ಟೆಂಟ್ ಆಗತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟಲ್ಲಿ ನಾಳೆ ಜಾಮೀನು ಅರ್ಜಿ ವಿಚಾರಣೆ ನಡೆಯುವಂಥ ಎಲ್ಲ ಸಾಧ್ಯತೆ ಕಂಡು ಬರುತ್ತೆ. ನಾಳೆ ಆ ಅರ್ಜಿಯನ್ನು ಸಲ್ಲಿಸಬಹುದು. ಕಿಡ್ನಾಪ್ ಆಗಿರುವಂಥ ಸಂತ್ರಸ್ತೆಯ ಪತ್ತೆಯನ್ನು ಈಗ ಎಸ್ಐಟಿ ಟೀಮ್ ಕೂಡ ಹಚ್ಚಿರುವಂಥದ್ದು. ಈಗ ಅವರ ಹೇಳಿಕೆ ಕೂಡ ಗೌಪ್ಯವಾಗಿ ಇಡಬೇಕಾಗತ್ತೆ. ಕೇಸ್ಗೂ ರೇವಣ್ಣಗೂ ಸಂಬಂಧ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ವಾದ ಮಂಡಿಸಲಾಗತ್ತೆ. ಮತ್ತೆ ಜಾಮೀನು ವಜಾ ಆದರೆ ಹೈಕೋರ್ಟ್ ಮೊರೆ ಹೋಗುವಂಥ ಸಾಧ್ಯತೆ ಕೂಡ ರೇವಣ್ಣ ಅವರಿಗೆ ಇರುತ್ತೆ. ಅಂದರೆ ಈ ರೀತಿ ಪ್ರೊಸೆಸ್ ಇರುತ್ತೆ. ಹೈಕೋರ್ಟ್ ಜನಪ್ರತಿನಿಧಿಗಳ ಪೀಠದಲ್ಲಿ ಅರ್ಜಿಯನ್ನು ಸಲ್ಲಿಸಲು ಈಗಾಗಲೇ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಬಟ್ ಇದೆಲ್ಲ ಆಗಬೇಕು ಅಥವಾ ಸದ್ಯಕ್ಕೆ ಅವರಿಗೆ ಒಂದು ರೆಸ್ಟ್ ಸಿಗಬೇಕು ಅಥವಾ ಒಂದು ರಿಲೀಫ್ ಸಿಗಬೇಕು ಅಂತಂದರೆ ಆ ಮಹಿಳೆಯ ಹೇಳಿಕೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.